ನಮಸ್ಕಾರ ಗಾಯ್ಸ್, ನಾವು ಹೋಗಿದ್ದೆ ಜ್ಯೂಸ್ ಹಬ್ಗೆ. ಇವತ್ತು ಪಾನಿಪುರಿ ಗೋಬಿ ಎಲ್ಲ ತಿನ್ಕೊಂಡು ನಾವು ಅದು ಜ್ಯೂಸ್ ಹಬ್ಗೆ. ನೀವು ನೋಡಿದ್ರೆ ಎಷ್ಟು ನೀಟ್ನೆಸ್ ಆಗಿದೆ ಅಂತ. ನಾನು ನನ್ನ ಮಗಳು ನಮ್ಮ ಹಸ್ಬೆಂಡ್ 3 ಜನನೂ ಹೋದ್ವು. ಮತ್ತು ಲಿಸ್ಟ್ ಬುಕ್ ನೋಡ್ಬೋದು ನಿಮಗೂ. ಎಲ್ಲ ಚೈನೀಸ್ ಫುಡ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕು ಅದೆಲ್ಲ. ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ಲಾಲಿಪಾಪ್ ಮತ್ತು ಬರ್ಗರ್ ಮತ್ತು ಪಿಜ್ಜಾ ಎಲ್ಲ ಆರ್ಡ್ರ್ ಮಾಡಿದ್ವಿ. ನಾನು ನನ್ನ ಮಗಳು ವೀಡಿಯೋ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾಯಿದ್ವು. ನಾವು ಮೊದಲನೇ ಸಾರಿ ಅಲ್ಲ, ಸುಮಾರು ಸಾರಿ ಹೋಗಿದ್ವಿ. ಬಟ್ ನಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ದು ಇದೇ ಫಸ್ಟ್ನೇ ಸಾರಿ. ನೈಸಾಗಿತ್ತು ಜ್ಯೂಸ್ ಹಬ್ ಒಳಗಡೆ, ನೀವು ನೋಡ್ಬೋದು. ಸಂತೆ ಮರಳಿ ಸೈಡ್ ಬಂದರೆ ಟ್ರೈ ಮಾಡಿ. ಲಾಲಿಪಾಪ್ ಆರ್ಡ್ರ್ ಮಾಡಿದ್ದು ಬಂತು. ನೆಕ್ಸ್ಟ್ ಬರ್ಗರ್ ಆರ್ಡ್ರ್ ಮಾಡಿದ್ದು, ಅದು ಬಂತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೀಟ್ನೆಸ್ ಆಗಿ ಕೊಟ್ಟಿದ್ದಾರೆ ಅಂತ. ಚೆನ್ನಾಗಿತ್ತು ಮಾತ್ರ. ನಮ್ಮ ಮಗಳು ಕ್ವಾಟ್ಲೆ ಕೊಡ್ತಾನೆ ಇದ್ರು ನಮ್ಮ ಹಸ್ಬೆಂಡ್ಗೆ, ತಿನ್ನು ಜಾಸ್ತಿ ತಿನ್ನು, ಕೆಚಪ್ ತಿನ್ನು ಅಂತ ಹೇಳ್ತಾ ಇದ್ಲು. ಅವರು ತಿನ್ನೋದನ್ನು ನೋಡೋದು, ತಿನ್ನೋದು ಮಾಡ್ತಾಯಿದ್ರು. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಬರ್ಗರ್ ತಿನ್ನೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಬರ್ಗರ್ ತಿನ್ನೋಕ್ಕೆ. ನಮ್ಮ ಯಜಮಾನ್ರು ಒಂದು ಬೈಟ್, ನಾನೊಂದು ಬೈಟ್. ನೆಕ್ಸ್ಟ್ ಪಿಜ್ಜಾ ಬಂತು. ಪಿಜ್ಜಾ ನೋಡ್ಬೋದು ನೀವು, ಚೀಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ. ನನಗಂತೂ ಪಿಜ್ಜಾ ತುಂಬಾ ಇಷ್ಟ ಆಯಿತು. ಚಿಕನ್ ಲಾಲಿಪಾಪ್ ಮತ್ತು ಪಿಜ್ಜಾ ಎಲ್ಲ ಚೆಸ್ ಮಾಡ್ಕೊಂಡು ತಿಂದ್ವಿ. ನಾವು ನನ್ನ ಹಸ್ಬೆಂಡ್ ಯಾವಾಗ ಹೋದ್ರು ಚಿಯರ್ಸ್ ಮಾಡ್ತೀವಿ. ಚಿಯರ್ಸ್ ಮಾಡ್ಕೊಂಡು ಲಾಸ್ಟ್ ಪಿಜ್ಜಾ ಕೈ ಹಾಕಿದ್ವಿ. ಸೂಪರಾಗಿತ್ತು ಪಿಜ್ಜಾ ಮಾತ್ರ. ನನಗಂತೂ ಹೊಟ್ಟೆ ಫುಲ್ ತುಂಬಿತು. ನೀವು ಸಂತೆ ಮರಳಿ ಸೈಡ್ ಬಂದರೆ ಜ್ಯೂಸ್ ಹಬ್ಗೆ ಹೋಗಿ ಟ್ರೈ ಮಾಡಿ. ಎಂಡಿಂಗಲ್ಲಿ ನಮಗಂತೂ ಜ್ಯೂಸ್ ಇರಲೇಬೇಕು, ಅದಕ್ಕೆ ನಾವು ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ನಾನಂತೂ ವೆನಿಲಾ ಫ್ಲೇವರ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅವರು ಒಂದು ಗಡ್ಬಡ್ ಆರ್ಡ್ರ್ ಮಾಡ್ಕೊಂಡಿದ್ರು. ಎರಡೂ ನಾನೇ ಟೇಸ್ಟ್ ಮಾಡಿದೆ, ಯಾಕಂದರೆ ಫಸ್ಟ್ ಅವ್ರು ನನಗೆ ಟೇಸ್ಟ್ ಮಾಡಿ ಕೇಳೋದು, ಏನು ತಂದರೂ ಅಷ್ಟೇ. ಫಸ್ಟು ನಾನು ತಿನ್ನಿಸ್ಬಿಟ್ಟು ಆಮೇಲೆ ತಿಂತಾರೆ ಅವರು. ನೋಡ್ಬೋದು ಚೆಕ್ ಬುಕ್ಕಲ್ಲಿ ನೀವು. ನಾನು ಜ್ಯೂಸ್ನ ಟ್ರೈ ಮಾಡಿದೆ. ನೆಕ್ಸ್ಟು ಆಮೇಲೆ ನಾನು ಕೇಳ್ತಿದ್ದೆ ನಮ್ಮ ಹಸ್ಬೆಂಡ್ಗೆ, ನಿಮಗೆ ನಾನು ಇಷ್ಟನೇ ಇಲ್ಲ ನಮ್ಮ ಮಗಳು ಇಷ್ಟನಾ ಅಂತ ಕೇಳ್ತಾಯಿದ್ದೆ. ಅದಕ್ಕೆ ಅವರು ನೀನೇ ಕಣಮ್ಮ ನನಗೆ ಇಷ್ಟ, ಆಮೇಲೆ ನನ್ನ ಮಗಳು ಇಷ್ಟ ಅಂತ ಹೇಳ್ತಿದ್ರು. ಇಬ್ಬರು ಇಷ್ಟ ಅಂತಿದ್ರು. ನಾನು ಒಬ್ಬಳೇ ಹೇಳಿ ಅಂತ ಕ್ವಾಟ್ಲೆ ಕೊಡ್ತಾಯಿದ್ದೆ. ನನ್ನ ಕ್ವಾಟ್ಲೆಗೆ ಪಾಪ ಇದು. ಆಮೇಲೆ ಅವ್ರ ಮಗಳ ಜೊತೆ ಆಡ್ತಿದ್ರು. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೆ. ಅದಕ್ಕೆ ಮರೆ ಮಾಡ್ತಿದ್ರು, ಯಾಕಮ್ಮ ವೀಡಿಯೋ ಮಾಡ್ತೀಯ ಅಂತ. ನೆಕ್ಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಐಸ್ ಕ್ರೀಮ್. ವೆನಿಲಾ ಐಸ್ ಕ್ರೀಮ್ ಅಂತೂ ಸೂಪರಾಗಿತ್ತು ಅಂತ ಹೇಳ್ಬೋದು. ವೆನಿಲಾ ಫ್ಲೇವರು ಸಖತ್ತಾಗಿತ್ತು ಮಿಕ್ಸ್. ನೆಕ್ಸ್ಟ್ ಗಡ್ಬಡ್ ಟ್ರೈ ಮಾಡಿದೆ. ಹೀಗಿತ್ತು ನನ್ನ ಮಿನಿ ಬ್ಲಾಗ್, ಅಂದರೆ ಈವ್ನಿಂಗ್ ಚಾಟ್ಸ್ ಮಿನಿ ಬ್ಲಾಗ್ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೋರ್ ವೀಡಿಯೋಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.